ಸ್ವಾಮೀಜಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಿಡಿಯೋ ಬೆದರಿಕೆ ಹಾಕಿ 3 ಕೋಟಿಗೆ ಡಿಮಾಂಡ್ ಇಟ್ಟು ನಮ್ಮ ಮೇಲೆ ಈ ಥರ ನೋಡಿ. ಇದೆಲ್ಲ ವಿಚಾರಗಳು ಆ ಗಲಾಟೆ ಆಗಿದ್ದು ಕೆಲವಷ್ಟು ಸಮುದಾಯದಲ್ಲಿ ಚರ್ಚೆ ಆಯಿತು. ಸಮುದಾಯದ ಮುಖಂಡರು, ಸಮುದಾಯದ ನಾಯಕರು ಮತ್ತು ಅನೇಕ ಜನ ನನಗೂ ಕೂಡ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ಈ ವಿಚಾರವನ್ನು ತಿಳಿಸಿದರು. ತಿಳಿಸಿದಾಗ ಯಾರೋ ಇರಬೇಕು, ಏನೋ ಅಚೂರತೆಯಿಂದ ಆಗಿರಬೇಕು ಅನ್ನೋದನ್ನು ನಾವು ಅಂದ್ಕೊಂಡಿದ್ವಿ. ಆದರೆ ಅದು ಈ ರೀತಿ ಮುಂದುವರಿಯುತ್ತೆ ಅನ್ನೋದು ನಾವು ಕೂಡ ವಿಚಾರಣೆ ಮಾಡಿರಲಿಲ್ಲ. ಯಾಕಂದರೆ ಒಂದು ಗಲಾಟೆ ಆಯಿತು, ಒಂದು ಹೆಣ್ಮಗಳು ಹಿಂಗೆ ಅನ್ಯಾಯ ಮಾಡಿದ್ರು ಅನ್ನೋದು ಮಾಧ್ಯಮದಲ್ಲಿ ಗೋಚರ ಆಗಿದ್ದನ್ನು ನಾನು ಕೂಡ ನೋಡಿದೆ. ಆದರೆ ನಮ್ಮ ಪೀಠದಿಂದ ಅವ್ರನ್ನ ಉಚ್ಚಾಟನೆ ಮಾಡೋದು ಉದ್ದೇಶಗಳು ಕೂಡ ಕೆಲವಷ್ಟು ವಿಚಾರಗಳು ಈ ರೀತಿ ನಮ್ಮ ಹಿರಿಯರಿಗೆ ಗೊತ್ತಾದಲ್ಲೇ ಅವ್ರು ನಿರ್ಣಯ ತೆಗೆದುಕೊಂಡ್ರು. ಎಲ್ಲ ಸಮಾಜದವರು ಏನು ಈ ರೀತಿ ಅವ್ರು ನಡೆ ತಪ್ಪಿದ್ದಾರೆ, ನುಡಿ ತಪ್ಪಿದ್ದಾರೆ, ಅವರ ಆಚಾರ ವಿಚಾರ ತಪ್ಪು ಹೋಗ್ಬಿಟ್ಟವು. ಸೂಕ್ಷ್ಮವಾಗಿ ಇದು ಸಮಾಜದ ಮುಂದೆ ಕಳಂಕ ಆಗ್ಬಾರ್ದು, ಸಮಾಜಕ್ಕೆ ಕಳಂಕ ಬರಬಾರ್ದು, ಈ ರೀತಿ ನಡ್ಕೊಳ್ಳುವಂಥ ರೀತಿಗಳನ್ನು ನಾವು ಸರಿಯಾಗಿ ತಿಳಿಸ್ಬೇಕು ಅಂತ ಅವರಿಗೆ ಅನೇಕ ಬಾರಿ ನಮ್ಮ ಸಮಾಜದ ಹಿರಿಯರು ಅವರಿಗೆ ಟ್ರಸ್ಟ್ ವತಿಯಿಂದ ನೋಟಿಸನ್ನು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅವ್ರು ತಿಳ್ಕೊಳ್ಳುವಂಥ ಕೆಲಸ ಮಾಡಲಿಲ್ಲ. ಅನಿವಾರ್ಯವಾಗಿ ಯಾರು ನೊಂದಂಥ ವ್ಯಕ್ತಿ ಇವತ್ತು ಕೋರ್ಟ್ ಮೆಟ್ಲಾಗೋದು, ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದು ಸಹಜವಾಗಿ ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ಕಾನೂನು ನೆರೆಗೆ ಹೋಗಬೇಕಲ್ಲ. ಆ ರೀತಿಯಲ್ಲಿ ಹೋಗಿದ್ದಾರೆ. ಆ ಘಟನೆಗಳು ನಡೆದಿದೆ ಅನ್ನೋದು ಗೊತ್ತಿದೆ. ಇವತ್ತು ಏನಾಗಬೇಕು, ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಅದನ್ನ ಮಾಡಿದ್ದು ಅನ್ನೋ ಮಾರಾಯ ಅಷ್ಟೇ. ಅಲ್ಲ, ಕೊಡಬಾರ್ದಾಗಿತ್ತು ಅಂತ ನಾವು ಹೇಳ್ತೀವಿ. ನಾವು ಅವ್ರು ಹೇಳ್ದಂಗೆ ನಡಿಬೇಕಲ್ಲ. ನೋಡ್ರಿ, ಒಂದು ನಮ್ಮ ದೇಶದಲ್ಲಿ ಒಂದು ಶ್ರದ್ಧೆ, ಮನೋಭಾವನೆ, ಆ ಕಾವಿಗಿರುವಂಥ ಒಂದು ದೊಡ್ಡ ಗೌರವ ಇದೆ. ಆ ಗೌರವಕ್ಕೆ ಆ ಒಂದು ಕಾವಿಗೆ ಇವತ್ತು ಕಳಂಕ ತಂದಂತೆ ಇದು. ಯಾಕಂದರೆ ಇವರು ವೈಯಕ್ತಿಕ ವಿಚಾರಗಳು ಆ ರೀತಿ ಇದ್ರೆ ಅಂದ್ರೆ ಇವರು ಸಂಸಾರಸ್ಥರಾಗಬೇಕಾಗಿತ್ತು. ಯಾಕೆ ಸನ್ಯಾಸಿ ಪೀಠಕ್ಕೆ ಬರಬೇಕಾಗಿತ್ತು? ಸನ್ಯಾಸಿ ಪೀಠ ಯಾಕೆ ಬೇಕು ಇವರಿಗೆಲ್ಲ? ಒಂದಲ್ಲ, ಹಲವಾರು ಘಟನೆಗಳು ಅದಾವೆ. ಅಕ್ರಮ ಆಸ್ತಿ ಮಾಡಿದ್ದಾರೆ, ಆಸ್ತಿ ಮಾಡಿದ್ದು ನಮ್ಗೆ ದಾಖಲೆಗಳು ಸಿಕ್ಕಿದಾವೆ. ನಾವೆಲ್ಲವನ್ನು ಹೇಳ್ಕೊಂಡು ಕೂತ್ರು ನಾವು ಏನೋ ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ಅವರು ವಿರೋಧಿಗಳಾಗಿದ್ದೀವಿ, ನಮ್ಮ ಮೇಲೆ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಮೇಲೆ ನಮ್ಮ ಫೋಟೋ ಹಾಕಿ ಕೆಲವಷ್ಟು ಏನು ಈ ಲುಚ್ಚಾಗಳಿಂದ ಏನೇನೋ ಟ್ರೋಲ್ ಮಾಡಿ ಮಾತಾಡಿಸುವಂಥದ್ದು ಇವರೇ ಮಾಡೋದು ಕೆಲಸ. ಅದು ಇವತ್ತಲ್ಲಿ ನನಗೆ ಗೊತ್ತೈತಿ ಇವ್ರ ಸ್ವಭಾವ. ಹೌದೌದು, ಇವರೇ ಕೂತ್ಕೊಂಡು ಮಾಡಿ ಹಾಕ್ತಾರೆ ಅವ್ರನ್ನ. ಇವರು 24 ತಾಸು ಪ್ರಚಾರ ಸ್ವಾಮಿ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅದೇ ಈಗ ನನಗೆ ಮಾಧ್ಯಮದಲ್ಲೇ ಗೊತ್ತಾಯಿತು, ಅವರು ಕೂಡ ದೂರು ಕೊಟ್ಟಿದ್ದಾರೆ.